ನಮಸ್ಕಾರ ಸ್ನೇಹಿತರೆ, ಮೂಲ ನಕ್ಷತ್ರ ಪಾರ್ಟ್ 1 ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಮೂಲ ನಕ್ಷತ್ರದಲ್ಲಿ ಪಾರ್ಟ್ 2 ಮಾಡೋಣ. ನಿಮ್ಮ ಸಪೋರ್ಟ್ನಿಂದ ನಾವು ಇನ್ನಷ್ಟು ರಹಸ್ಯಗಳನ್ನು ಹೇಳ್ತಿದ್ದೇವೆ. ಇವತ್ತಿನ ಪಾರ್ಟ್ 2 ತುಂಬ ಡೀಪ್ ಆಗಿದೆ. ಕೆಲ ಸತ್ಯಗಳು ನಿಮ್ಮ ಜೀವನಕ್ಕೂ ಸಂಬಂಧ ಇರಬಹುದು ಸ್ನೇಹಿತರೆ. ಆದ್ದರಿಂದ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗಾದರೆ ಬನ್ನಿ ಮೂಲ ನಕ್ಷತ್ರದ ಗುಪ್ತ ಸ್ವಭಾವವನ್ನು ನೋಡೋಣ. ಮೂಲ ನಕ್ಷತ್ರದವರು ಎರಡು ಮುಖದ ಜೀವನ ನಡೆಸುತ್ತಾರೆ ಸ್ನೇಹಿತರೆ. ಹೊರಗೆ ಈ ನಕ್ಷತ್ರದವರು ಬಲವಾದ ವ್ಯಕ್ತಿಯ ರೀತಿ ಕಾಣುತ್ತಾರೆ, ಆದರೆ ಒಳಗೆ ನೋಡಿದರೆ ನೋವಿನಿಂದ ತುಂಬಿದ ಮನಸ್ಸು ಇವರದ್ದು. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಹೊರಗೆ ಬಲವಾದ ವ್ಯಕ್ತಿಯನ್ನ ರೀತಿ ಕಾಣುತ್ತಾರೆ ಈ ನಕ್ಷತ್ರದವರು, ಆದರೆ ಒಳಗಿನಿಂದ ತುಂಬ ನೋವನ್ನು ಅನುಭವಿಸುತ್ತಿರುತ್ತಾರೆ. ಯಾರಿಗೂ ತಮ್ಮ ಸಮಸ್ಯೆಗಳನ್ನು ಹೇಳೋದಿಲ್ಲ ಈ ನಕ್ಷತ್ರದವರು. ಸ್ವತಃ ಎಲ್ಲವನ್ನೂ ಇವರು ಸಹಿಸುತ್ತಾ ಹೋಗುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ತುಂಬ ಡೀಪ್ ಆಗಿ ಅಟ್ಯಾಚ್ ಆಗುತ್ತಾರೆ. ಒಬ್ಬರಿಗೆ ಮನಸ್ಸನ್ನು ಕೊಟ್ಟರೆ ಅವರನ್ನು ಕೊನೆಯ ತನಕ ಬಿಟ್ಟು ಕೊಡುವುದಿಲ್ಲ. ಆದರೆ ಮೋಸವಾದರೆ ಅವರೊಳಗಿನ ಸ್ವಭಾವ ಸಂಪೂರ್ಣವಾಗಿ ಬದಲಾಗುತ್ತದೆ ಸ್ನೇಹಿತರೆ. ಅಂದರೆ ಮನಸ್ಸಿನ ಯುದ್ಧ. ಇವರ ಬಿಗ್ಗೆಸ್ಟ್ ಫೈಟ್ ಹೊರಗಲ್ಲ, ಒಳಗಿನ ಮನಸ್ಸಿನ ಯುದ್ಧ. ಇವರು ಮನಸ್ಸಿನಲ್ಲೇ ಇಟ್ಟುಕೊಂಡಿರುತ್ತಾರೆ, ಎಲ್ಲ ನೋವನ್ನು ಹೊರಗೆ ತೋರಿಸುವುದಿಲ್ಲ. ಇವರ ಬಿಗ್ಗೆಸ್ಟ್ ಫೈಟ್ ಹೊರಗೆ ಇರುವುದಿಲ್ಲ, ಒಳಗಿನ ಮನಸ್ಸಿನ ಯುದ್ಧ ಎಂದು ಹೇಳಬಹುದು. ಆದರೆ ಓವರ್ ಥಿಂಕಿಂಗ್, ಪಾಸ್ಟ್ ಮೆಮೊರೀಸ್, ಸೆಲ್ಫ್ ಡೌಟ್, ತುಂಬ ನಿಗೂಢವಾಗಿ ಯೋಚನೆ ಮಾಡುತ್ತಾರೆ. ಚಿಕ್ಕದನ್ನು ದೊಡ್ಡದಾಗಿ ಯೋಚನೆ ಮಾಡುತ್ತಾರೆ, ಯಾವುದನ್ನು ಸಹಿಸಿಕೊಳ್ಳೋದಿಲ್ಲ. ಸೆಲ್ಫ್ ಡೌಟ್ ಇರುತ್ತೆ ಇವರಿಗೆ, ತನ್ನೊಳಗೆ ತಾನೇ ಡೌಟನ್ನು ಪಡ್ಕೊಳ್ತಿರ್ತಾರೆ. ಕೆಲವರು ರಾತ್ರಿ ಅಂತೂ ಸಂಪೂರ್ಣವಾಗಿ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ಇವರಿಗೆ. ಇವರು ನಗ್ತಾರೆ, ಆದರೆ ಒಳಗೆ ತುಂಬ ನೋವು ಇರುತ್ತದೆ ಸ್ನೇಹಿತರೆ. ಇದನ್ನು ಯಾರು ಗಮನಿಸೋದಿಲ್ಲ. ಪ್ರೀತಿ ಮತ್ತು ದ್ರೋಹ. ಮೂಲ ನಕ್ಷತ್ರದವರು ಪ್ರೀತಿಯಲ್ಲಿ ತುಂಬ ಸತ್ಯವಾದವರು ಎಂದು ಹೇಳಬಹುದು. ಇವರಿಗೆ ದ್ರೋಹ ಮಾಡುವುದು ಗೊತ್ತಿರುವುದಿಲ್ಲ, ಪ್ರೀತಿಯಲ್ಲಿ ಮೋಸ ಮಾಡುವುದು ಸಹ ಇವರಿಗೆ ಗೊತ್ತಿರುವುದಿಲ್ಲ. ಸಂಪೂರ್ಣವಾಗಿ ಇವರ ಮನಸ್ಸನ್ನು ಕೊಟ್ಟು ಪ್ರೀತಿಸುತ್ತಾರೆ, ಆದರೆ ಇವರಿಗೆ ಮೋಸ ಮಾಡುವುದು ಗೊತ್ತಿರುವುದಿಲ್ಲ. ಒಬ್ಬರಿಗೆ ಮಾತು ಕೊಟ್ಟು ಇನ್ನೊಬ್ಬರನ್ನ ಪ್ರೀತಿ ಮಾಡೋ ನಾಟಕವ ಆಡುವುದಂತೂ ಗೊತ್ತೇ ಇಲ್ಲ. ನಂಬಿಕೆಯಿಂದ ಇರುತ್ತಾರೆ, ಆದರೆ ಮೋಸವಾದರೆ ಮತ್ತೆ ಯಾರನ್ನು ಜೀವನದಲ್ಲಿ ಇವರು ನಂಬೋದಿಲ್ಲ. ಇವ್ರನ್ನ ನಂಬಿಸೋದು ಸಹ ತುಂಬ ಕಷ್ಟದ ಮಾತು ಎಂದೇ ಹೇಳಬಹುದು. ಇವರ ಲವ್ ಸ್ಟೋರಿ ನೋಡೋದಾದರೆ, ಇವರಿಗೆ ಒಮ್ಮೆ ಏನಾದರೂ ಲವ್ ಸ್ಟಾರ್ಟ್ ಆಯಿತು ಒಬ್ಬರ ಮೇಲೆ ಅಂತ ಹೇಳೋದಾದರೆ, ಆ ಲವ್ ಸ್ಟೋರಿ ಹೇಗಿರುತ್ತೆ ಗೊತ್ತಾ? ಆರಂಭದಲ್ಲಿ ತುಂಬ ಸಂತೋಷವಾಗಿ ಹೋಗುತ್ತೆ ಇವರ ಲವ್ ಸ್ಟೋರಿ. ಮಧ್ಯದಲ್ಲಿ ಸಮಸ್ಯೆಗಳು ಹುಡ್ತಾ ಹೋಗುತ್ತೆ, ಅಂತ್ಯದಲ್ಲಿ ನೋವು ಕಾಣ್ತಾರೆ ಸ್ನೇಹಿತರೆ. ಆರಂಭದಲ್ಲಿ ತುಂಬ ಸಂತೋಷ, ಮಧ್ಯದಲ್ಲಿ ತುಂಬ ಸಮಸ್ಯೆಗಳು, ಅಂತ್ಯದಲ್ಲಿ ತುಂಬ ನೋವನ್ನು ಕಾಣುತ್ತಾರೆ. ಆದರೆ ಈ ನೋವೇ ಇವರನ್ನು ಸ್ಟ್ರಾಂಗ್ ಮಾಡುತ್ತದೆ. ಈ ನೋವೇ ಅವರಿಗೆ ತುಂಬ ಗಟ್ಟಿತನವನ್ನು ನೀಡುತ್ತದೆ. ಇವರಿಗೆ ಸೀಕ್ರೆಟ್ ಎನಿಮೀಸ್ ಇರುತ್ತಾರೆ. ಸೀಕ್ರೆಟ್ ಶತ್ರುಗಳು ಯಾರು ನೋಡೋಣ? ಅಂದರೆ ಇವರಿಗೆ ಕಾಣಿಸಿದ ಶತ್ರುಗಳು ಸಹ ಇರುತ್ತಾರೆ. ಇವರಿಗೆ ಗೊತ್ತಿರೋದಿಲ್ಲ ನಮ್ಮ ಶತ್ರುಗಳು ಯಾರು ಅಂತ. ಹಿಂಬದಿ ಮಾತು. ಇವರ ಬೆನ್ನಿಂದೆ ಮಾತನಾಡುವವರು ತುಂಬ ಜನ ಇದ್ದಾರೆ, ಅವರೇ ಇವರ ಶತ್ರುಗಳು. ಅಸಹ್ಯ ಪಡುತ್ತಾರೆ ಇವರ ಮೇಲೆ, ತಡೆಯುವ ಪ್ರಯತ್ನ ಮಾಡ್ತಾರೆ. ಯಾಕೆ ಗೊತ್ತಾ? ಇವರಲ್ಲಿ ಒಂದು ಅಜ್ಞಾತ ಶಕ್ತಿ ಇರುತ್ತದೆ. ಆ ಅಜ್ಞಾತ ಶಕ್ತಿ ಯಾವುದು? ಅದನ್ನು ನೋಡಿ ಜನ ಜಲಸಿ ಪಡುತ್ತಾರೆ ಸ್ನೇಹಿತರೆ. ತುಂಬ ಹೊಟ್ಟೆ ಕಿಚ್ಚುಪಡ್ತಾರೆ ಅವ್ರ ಮೇಲೆ. ಆದರೂ ಇವರು ಯಾರು ಕೆಳಗೆ ಹಾಕಲು ಸಾಧ್ಯವಿಲ್ಲ. ಇವರನ್ನು ಮಾತ್ರ ಯಾರೇ ಎಷ್ಟೇ ಜಲಸಿ ಪಟ್ಟರು, ಯಾರೇ ಎಷ್ಟೇ ಇವರ ಮೇಲೆ ಅಸಹ್ಯ ಪಟ್ಟರು, ಯಾರೇ ಎಷ್ಟೇ ಬೆನ್ನಿಂದ ಮಾತನಾಡಿದರೂ ಈ ಮೂಲ ನಕ್ಷತ್ರದವರನ್ನು ಕೆಳಗೆ ಹಾಕಿ ತುಳಿಯಲು ಸಾಧ್ಯವಿಲ್ಲ. ಜೀವನದ ಏರುಪೇರು ನೋಡುವುದಾದರೆ ಇವರ ಜೀವನ ಸ್ಟೇಬಲ್ ಆಗಿರೋದಿಲ್ಲ. ಒಂದು ದಿನ ಟಾಪಲ್ಲಿ ಇರ್ತಾರೆ, ಇನ್ನೊಂದು ದಿನ ಡೌನಿ ಬಂದ್ಬಿಡ್ತಾರೆ ಇವರ ಲೈಫಲ್ಲಿ. ಮನಿ ವಿಷಯದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವಾಗಲೂ ಒಂದೇ ವೇಯಲ್ಲಿ ಈ ಮೂಲ ನಕ್ಷತ್ರದವರಿಗೆ ಕೈಯಲ್ಲಿ ಹಣ ಆಡೋದಿಲ್ಲ. ಸಂಬಂಧ ಬರುತ್ತದೆ, ಆದರೆ ಮುರಿಯುತ್ತದೆ. ಸಂಬಂಧಗಳು ಇವರು ಮದುವೆ ವಿಷಯದಲ್ಲಿ ಯಾವ ಥರ ಆಗ್ತಿರುತ್ತೆ ಅಂದರೆ, ಬರ್ತವೆ, ತುಂಬ ಚೆನ್ನಾಗಿರೇ ಬರುತ್ತೆ, ಇನ್ನೇನು ಆಗ್ತೋ ಅನ್ನೋ ಟೈಮಿಗೆ ಆ ಸಂಬಂಧ ಮುರಿದೋಗುತ್ತೆ. ಆದರೆ ಗಮನಿಸಿ, ಕೊನೆಗೆ ಯಾವಾಗಲೂ ಇವರೇ ಗೆಲ್ತಾರೆ. ಇವರೆಷ್ಟು ಲೈಫಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊತಾರೋ ಅಷ್ಟೇ, ಎಷ್ಟು ಇವರು ಲೈಫಲ್ಲಿ ಡೌನ್ ಆಗಿರ್ತಾರೋ ಅಷ್ಟೇ ಯಶಸ್ಸು ಕಾಣ್ತಾರೆ ಇವರು.
ಯಾವಾಗ ಕೊನೆಯಲ್ಲಿ ಇವರೇ ಗೆಲ್ಲೋದು. ಕರ್ಮ ರಹಸ್ಯ ನೋಡೋದಾದರೆ ಇದು ತುಂಬ ಅಂದರೆ ತುಂಬ ಶಾಕಿಂಗ್ ಸತ್ಯ. ಈ ಮೂಲ ನಕ್ಷತ್ರದವರು ಯಾವ ರೀತಿ ಅಂದರೆ ಕರ್ಮಿಕ ಆತ್ಮಗಳು ಅಂತ ಹೇಳ್ಬೋದು. ಇವರು ಅಂದರೆ ಈ ಜನ್ಮದಲ್ಲಿ ಈ ನಕ್ಷತ್ರದವರು ಹಳೆಯ ಕರ್ಮ ಕ್ಲೀನ್ ಮಾಡ್ತಿದ್ದಾರೆ. ನಾನು ಪಾರ್ಟ್ 1 ಸಹ ಹೇಳಿದ್ದೀನಿ, ಆತ್ಮಗಳು, ಕರ್ಮಿಕ ಆತ್ಮಗಳು ಅಂತ. ಹಳೆಯ ಕರ್ಮ ಕ್ಲೀನ್ ಮಾಡ್ತಿದ್ದಾರೆ ಅಂತ ಪಾರ್ಟ್ 1 ಹೇಳಿದ್ದೀನಿ. ಅಂದರೆ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದಾರೆ, ಅದಕ್ಕೆ ಹೆಚ್ಚು ಕಷ್ಟ ಇವರಿಗೆ. ಆದರೆ ನಂತರ ದೊಡ್ಡ ಆಶೀರ್ವಾದ ಬರುತ್ತದೆ. ಲೇಟ್ ಸಕ್ಸಸ್ ಬಟ್ ಪವರ್ಫುಲ್ ಸಕ್ಸಸ್ ಅಂತ ಹೇಳ್ಬೋದು. ಇವರು ಜೀವನದಲ್ಲಿ ಯಶಸ್ಸನ್ನ ತುಂಬ ನಿಧಾನವಾಗಿ ಕಾಣ್ಬೋದು. ಬಟ್ ಆ ನಿಧಾನವಾಗಿ ಕಾಣುವಂಥ ಯಶಸ್ಸು ಹೇಗಿರುತ್ತೆ ಅಂದರೆ ಬಿಗ್ ಪವರ್ಫುಲ್ ಸಕ್ಸಸ್ ಅಂತ ಹೇಳ್ಬೋದು. ಆರೋಗ್ಯ ಎಚ್ಚರಿಕೆ ಕೊಡುವುದಾದರೆ ಗಮನಿಸಬೇಕಾದ ವಿಷಯಗಳು ಸ್ಟ್ರೆಸ್. ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ ಯಾವಾಗಲೂ. ಒಳಗೆ ಯೋಚನೆ ಮಾಡ್ತಿರ್ತಾರೆ ಎಲ್ಲೋದನ್ನು, ಅದನ್ನು ಸ್ಟ್ರೆಸ್ ಆಗಿ ತೊಗೊಳ್ತಾರೆ. ಅದರಿಂದ ತಲೆನೋವು ಬರುತ್ತೆ. ಅದರಿಂದ ಅವ್ರಿಗೆ ಏನಾಗುತ್ತೆ, ನಿದ್ರೆ ಸಮಸ್ಯೆ ಬರುತ್ತೆ, ತಲೆನೋವು ಬರುತ್ತೆ. ಮನಸ್ಸಿನ ಶಾಂತಿ ತುಂಬ ಮುಖ್ಯ ನಿಮಗೆ. ನಿದ್ರೆ ಇಲ್ಲ, ಸ್ಟ್ರೆಸ್ ಇದೆ ನಿಮಗೆ ಅಂದರೆ ಮನಸ್ಸಿನ ಶಾಂತಿ ಹೇಗೆ ಸಿಗುತ್ತಲ್ವ? ಧ್ಯಾನ ಯೋಗ ಮಾಡಿ, ಒಳ್ಳೆಯದಾಗುತ್ತದೆ. ಹಾಗಾದರೆ ಬನ್ನಿ, ಈ ಮೂಲ ನಕ್ಷತ್ರದವರಿಗೆ ಲೈಫ್ ಚೇಂಜ್ ಆಗುವಂತಹ ವಯಸ್ಸು ಯಾವುದಂತ ನೋಡೋಣ. ನಿಮ್ಮ ಜೀವನದಲ್ಲಿ ನೀವು ಚೇಂಜಸ್ ಕಾಣುವಂತಹ ವಯಸ್ಸು ಯಾವುದು ನೋಡೋಣ. 28ನೇ ವಯಸ್ಸು ಸ್ನೇಹಿತರೆ, 32ನೇ ವಯಸ್ಸು ಹಾಗೂ 36ನೇ ವಯಸ್ಸು. ಹುಡುಗ ಆಗಲಿ ಹುಡುಗಿ ಆಗಲಿ, ಮಹಿಳೆ ಆಗಲಿ ಪುರುಷ ಆಗಲಿ, 28, 32, 36 ಈ ಮೂಲ ನಕ್ಷತ್ರದವರು ಈ ಏಜ್ನಲ್ಲಿ, ಈ ಸಮಯದಲ್ಲಿ ಏನು ಬಯಸ್ತಾರೆ ಇವರು ಅಂದರೆ, ಏನು ತಗೊಳ್ತಾರೆ, ಏನು ಯಶಸ್ಸು ಸಿಗುತ್ತೀರಿ ಅಂತಂದರೆ ಹಣ, ಹೆಸರು ಹಾಗೂ ಯಶಸ್ಸು. ಈ 3 ಜೀವನ ಟರ್ನ್ ಆಗುತ್ತದೆ ಸ್ನೇಹಿತರೆ. 28, 32, 36 ಈ ಏಜಸ್ಸಲ್ಲಿ ಮಹಿಳೆ ಪುರುಷ ಅಥವಾ ಗಂಡು ಹೆಣ್ಣು ಅಂದರೆ ಹುಡುಗ ಹುಡುಗಿ, ಈ ಸಮಯದಲ್ಲಿ ಇವರಿಗೆ ಹಣ, ಹೆಸರು, ಯಶಸ್ಸು ಈ 3ರಿಂದ ಇವರಿಗೆ ಲೈಫ್ ಟರ್ನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ ಅನ್ನೋದಕ್ಕಿಂತ ಟರ್ನ್ ಆಗೇ ಆಗುತ್ತದೆ ಸ್ನೇಹಿತರೆ. ಈ 3 ಏಜಸ್ ನಿಮಗೆ ತುಂಬ ಅಂದರೆ ತುಂಬ ಯಶಸ್ಸು ಕಾಣ ಏಜಸ್ ಅಂತ ಹೇಳ್ಬೋದು. ಆವಾಗ ಸೋಂಬೇರಿತನ ಮಾಡಬೇಡಿ. ಏನೇ ಒಂದು ನಿಮಗೆ ಅವಕಾಶ ಸಿಗ್ತಿದೆ ಅಂದರೆ ಅದನ್ನು ಕ್ಯಾಚ್ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಒಂದು ಡೇಂಜರ್ ವಾರ್ನಿಂಗ್ ಅಂತ ಕೊಡಲಾ ನಿಮಗೆ? ಏನು ಗೊತ್ತಾ, ಈ ತಪ್ಪು ಮಾಡಿದರೆ ಅಪಾಯ ಅಂತ ಇರುತ್ತೆ. ಇದು ಯಾವ ತಪ್ಪು? ತಪ್ಪು ಸ್ನೇಹಿತರು ಕೋಪ ನಿಯಂತ್ರಣ ಇಲ್ಲ. ನೀವು ತಪ್ಪು ಸ್ನೇಹಿತರನ್ನ ಹುಡುಕೋದು, ಅಥವಾ ನಿಮ್ಮ ಜೊತೆ ತಪ್ಪು ಸ್ನೇಹಿತರ, ನಿಮಗೆ ಒಳ್ಳೆಯದನ್ನು ಬಯಸದಿರೋ ಅಂತಹ ಸ್ನೇಹಿತರನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಂಬೇಡಿ. ನಿಮಗೆ ಕೋಪ ನಿಯಂತ್ರಣ ಇರೋದಿಲ್ಲ, ಅದು ಒಳ್ಳೆಯದಲ್ಲ. ತುರ್ತು ನಿರ್ಧಾರ, ಬೇಗ ಒಂದು ಡಿಸಿಷನ್ ತೊಗೊಂಡ್ಬಿಡೋದು, ಅದು ಒಳ್ಳೆಯದಲ್ಲ. ಇದನ್ನು ಕಂಟ್ರೋಲ್ ಮಾಡಿದರೆ ಇವರನ್ನು ಯಾರು ನಿಲ್ಲಿಸಲಾರರು ಅಂತ ಹೇಳ್ಬೋದು. ಶಕ್ತಿಶಾಲಿ ಪರಿಹಾರಗಳು ಹೇಳೋದಾದರೆ, ಶನಿವಾರ ದೀಪ ಹಚ್ಚಿ. ಲಾಸ್ಟ್ ಟೈಮು ಇದೇ ಹೇಳಿದ್ದೀನಿ ನಾನು. ಹನುಮಾನ್ ಚಾಲೀಸ್ ಪಠಿಸಿ. ಮೂಲ ನಕ್ಷತ್ರದವರು ಹನುಮಾನ್ ಚಾಲೀಸನ್ನು ಪಠಿಸಿದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಕೇತು ಶಾಂತಿ ಮಾಡಿ, ಇದರಿಂದ ಕಷ್ಟ ಕಡಿಮೆ ಆಗುತ್ತೆ, ಭಾಗ್ಯ ಹೆಚ್ಚಾಗುತ್ತದೆ. ಕೇತು ಶಾಂತಿ ಮಾಡಿಸೋದ್ರಿಂದ ಕಷ್ಟ ಏನಿದ್ರೂ ಸಹ ನಿವಾರಣೆ ಆಗುತ್ತದೆ. ಇದು ಸತ್ಯವಾದ ಮಾತು ಸ್ನೇಹಿತರೆ. ಮೂಲ ನಕ್ಷತ್ರದವರು ಕೊನೆಯಲ್ಲಿ ಹೇಳೋದಾದರೆ, ಮೂಲ ನಕ್ಷತ್ರದವರು ಸಾಮಾನ್ಯ ಜನ ಅಲ್ಲ ಸ್ನೇಹಿತರೆ. ಇವರು ಹುಟ್ಟಿದ್ದು ದೊಡ್ಡ ಗುರಿಗಾಗಿ. ಎಷ್ಟೇ ಕಷ್ಟ ಬಂದರೂ ಸಹ ಕೊನೆಗೆ ಜಯ ಇವರದ್ದೇ ಆಗಿರುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನಾನು ಹೇಳಿದ್ದು ನಿಮಗೆ ಸರಿ ಅನ್ನಿಸಿದರೆ ನಿಮ್ಮದು ಮೂಲ ನಕ್ಷತ್ರ ಎಂದು ಕಮೆಂಟ್ ಮಾಡಿ, ಹಾಗೂ ನಿಮ್ಮದು ಯಾವ ನಕ್ಷತ್ರ ಎಂದು ಕಮೆಂಟ್ ಮಾಡಿ, ನಿಮ್ಮ ಹುಟ್ಟಿದ ದಿನಾಂಕವನ್ನು ಸಹ ಕಮೆಂಟ್ ಮಾಡಿ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.